ದೆಹಲಿಯ ಜಂತರ್ ಮಂತರ್ ಒಳಗ ಕಾಕ್ರೋಚ್ ಜನತಾ ಪಾರ್ಟಿ ಪ್ರೊಟೆಸ್ಟ್ ಮಾಡಿದ್ದು ನಿಮಗೆ ಗೊತ್ತೈತಿ. ಪ್ರೊಟೆಸ್ಟ್ ಎಂಡ್ ಕೂಡ ಆಯಿತು. ಇದೇ ರೀತಿಯ ಪ್ರೊಟೆಸ್ಟ್ಗಳು ದೇಶದಾದ್ಯಂತ ಬೇರೆ ಬೇರೆ ರಾಜ್ಯದಾಗೂ ನಡೆದಿದ್ವು. ಕರ್ನಾಟಕದ ಫ್ರೀಡಂ ಪಾರ್ಕ್ ಒಳಗೂ ನಡೆದಿದ್ವು. ಹಾಗೆ ಬೇರೆ ಬೇರೆ ರಾಜ್ಯದಾಗ ಬೇರೆ ಬೇರೆ ಕಡೆ ನಡೆದಿದ್ವಲ್ರಿ. ಹಂಗ ವೆಸ್ಟ್ ಬೆಂಗಾಲ್ ಒಳಗೂ ನಡೆದಿತ್ತು. ವೆಸ್ಟ್ ಬೆಂಗಾಲ್ನ ಮುಖ್ಯವಾಗಿ ಕೋಲ್ಕತ್ತಾದಾಗ ಈ ಪ್ರೊಟೆಸ್ಟ್ ಮಿತಿ ಮೀರಿ ಹೋಗಿತ್ತು. ಯಾವ ರೇಂಜಿಗೆ ಅಂದ್ರೆ ಇದು ಸ್ಟೂಡೆಂಟ್ ಪ್ರೊಟೆಸ್ಟಾ ಅಥವಾ ಯಾವುದೋ ಒಂದು ದಂಗೆ ನಡೆದೈತೆ ಅನ್ನೋ ರೀತಿ ತಲುಪಿತ್ತು. ಯಾಕಂದ್ರೆ ಅಲ್ಲಿ ಪ್ರೊಟೆಸ್ಟ್ ಹೈಜಾಕ್ ಆಗಿತ್ತು. ಕಮ್ಯುನಿಸ್ಟರು ಅದನ್ನ ಹೈಜಾಕ್ ಮಾಡಿದ್ರು. SFI ಅವರು ಈ ಸ್ಟೂಡೆಂಟ್ಗಳ ಹೆಸರೊಳಗ ಈ ಒಂದು ಪ್ರೊಟೆಸ್ಟ್ ಅನ್ನ ಮುಂದೆ ನಡ್ಸ್ಕೊಂಡು ಹೊಂಟಿದ್ರು. ಮಮತಕ್ಕನ ಆಡಳಿತದಾಗ ಮಮತಕ್ಕ ಹೇಳ್ದಂಗ ಕೇಳ್ಕೊಂಡಿದ್ದಂತ ಈ ಕಮ್ಯುನಿಸ್ಟರು ಬಿಜೆಪಿ ಸರ್ಕಾರದ ಆಡಳಿತ ಬಂದ ಮೇಲೆ ಸ್ವಲ್ಪ ಚಿಗುತ್ಕೊಂಡಾರ. ಅದರ ಮುಂದುವರೆದ ಭಾಗನ ಈಗ ಈ ಪ್ರೊಟೆಸ್ಟ್ ಅನ್ನ ಹೈಜಾಕ್ ಮಾಡಿಕೊಂಡು ಅಲ್ಲಿ ಗಲಭೆನ ಸೃಷ್ಟಿ ಮಾಡಕ ಪ್ರಯತ್ನ ಪಟ್ಟಿದ್ದು. ಎಷ್ಟು ಜನ ಜಂಗುಳಿ ಸೇರಿತ್ತು, ಪ್ರೊಟೆಸ್ಟ್ ಯಾವ ರೀತಿಯಾಗಿ ನಡೆದಿತ್ತು ನೋಡ್ರಿ. SFI ಅವರು ಈ ಪ್ರತಿಭಟನೆ ಹೆಸರೊಳಗ ಮೊದಲು ಟಾರ್ಗೆಟ್ ಮಾಡಿದ್ದೆ ಜರ್ನಲಿಸ್ಟ್ಗಳನ್ನ, ಮೀಡಿಯಾವನ್ನ ಟಾರ್ಗೆಟ್ ಮಾಡಿಕೊಂಡು ಇವರು ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿದ್ರು. ಅಲ್ಲಿ ರಿಪೋರ್ಟಿಂಗ್ ಮಾಡಕ್ ಬಂದಿದ್ದಂತಹ ಪತ್ರಕರ್ತರ ಮೇಲೆ ಕ್ಯಾಮ್ರಾಮನ್ಗಳ ಹಲ್ಲೆ ಮಾಡಿದ್ರು. ಅವ್ರ ಪಾಡಿಗೆ ಅವರು ಸುದ್ದಿಯನ್ನ ಮಾಡಕತ್ತಿದ್ರು ಕೂಡ ಅವರ ಮೈ ಮೇಲೆ ಬಿದ್ದು ಅವ್ರ ಮೇಲೆ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಿದ್ರು ನೋಡ್ರಿ. ಪ್ರತಿಭಟನೆ ಹೆಸರೊಳಗ ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ಲಿಕ್ಕತ್ತಾರ. ಅವರ ಕೆಲಸವನ್ನ ಅವ್ರಿಗೆ ಮಾಡ್ಲಿಕ್ಕೆ ಬಿಡ್ಲಾಕತ್ತಿಲ್ಲ. ಜನಗಳೆಲ್ಲ ಸುತ್ತುವರ್ಕೊಂಡು ಅವರನ್ನ ಯಾವ ರೀತಿ ನೂಕಾಡಕತ್ತಿದ್ರು. ಮಹಿಳಾ ಪತ್ರಕರ್ತೆಯರು, ಮಹಿಳಾ ರಿಪೋರ್ಟರ್ ಅನ್ನೋದನ್ನೂ ನೋಡ್ಲಿಲ್ಲ. ಆ ರೀತಿಯ ವರ್ತನೆಯನ್ನ ತೋರಿಸಿದ್ರು. ಒಟ್ನಾಗ ನೀವು ಇಲ್ಲಿ ಯಾರ್ಯಾರನ್ನ ನೋಡಿದ್ರಿ? ಸ್ಟೂಡೆಂಟ್ ಅಂದ್ರೂ ಅಲ್ಲವೇ ಅಲ್ಲ, ಇವರೆಲ್ಲ ಕಮ್ಯುನಿಸ್ಟರು ಮತ್ತು ಮತಾಂಧ ಮನಸ್ಥಿತಿಯ ಮನುಷ್ಯರು. ಈ ರೀತಿಯಾಗಿ ಮೀಡಿಯಾವನ್ನ ಅಲ್ಲಿ ಟಾರ್ಗೆಟ್ ಮಾಡಿದ್ರು. ಇವ್ರು ಮಾಡಿದ ಟಾರ್ಗೆಟ್ ಇಂದಾಗಿ ಸಾಕಷ್ಟು ಮಂದಿ ಮೀಡಿಯಾ ಪರ್ಸನ್ಗಳಿಗೆ ಏಟಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಸುವೇಂದು ಅಧಿಕಾರಿ ಅವರು ಖುದ್ದು ತಾವಾಗೇ ಹೋಗಿ ಅವರನ್ನ ಮೀಟ್ ಮಾಡಿ ಅವ್ರನ್ನ ವಿಚಾರಣೆ ಮಾಡಿದ್ರು. ಯಾವ ರೀತಿ ಆಯ್ತು, ಏನು ಎತ್ತ ಅಂತೆಲ್ಲ ಡೀಟೇಲ್ ತಗೊಂಡ್ರು. ಇದೆಲ್ಲ ಆದ್ಮೇಲೆ ಸುವೇಂದು ಅಧಿಕಾರಿ ಅವರು ಇಷ್ಟೆಲ್ಲ ಹಲ್ಲೆ ಮಾಡಿ ಪತ್ರಕರ್ತರನ್ನ ಆಸ್ಪತ್ರೆ ಸೇರುವಂಗ ಮಾಡಿದ ಮೇಲೆ ಸುಮ್ಮಿರ್ತಾರೇನ್ರಿ? ಸುವೇಂದು ಸ್ಟೈಲ್ ಒಳಗನ ಆಕ್ಷನ್ಗೆ ಅನೌನ್ಸ್ ಮಾಡಿದ್ರು. ಯಾವ ರೀತಿ ಆಕ್ಷನ್ ತಗೋತೀನಿ ಅಂತ ಹೇಳಿದ್ರು ನೋಡ್ರಿ. আপনার আমাদের সাউন্ড পলিউশন নিয়ে আমরা কিছু বিধি নিয়েছি, এতে রাগ আছে। এই লোকেরা এইসব করতে এখানে এসেছে। প্রধানমন্ত্রীর ছবিতে লাথি মারা, মুখ্যমন্ত্রীর ছবিতে লাথি মারা, প্রধানমন্ত্রীকে ব্যক্তিগতভাবে যে ছবি মানে চোখে দেখা যায় না, এটা আন্দোলন নাকি? আর দিল্লিতে তো ওরা অ্যালাউ করেনি বা অন্য জায়গায়। আজাদি আজাদি কি? এবং কেউ কেউ তো ন্যাশনাল ফ্ল্যাগটাই ধরতে জানে না, উল্টো দিকে ধরে রেখেছিল। এরা কেউ আন্দোলনের লোক নয়, ছাত্র নয়,
এরা গুন্ডা দমন আইনি ব্যবস্থা হবে। গতকাল বিধানসভায় যা বলে ನೋಡಿದ್ರಲ್ರಿ, ತಮ್ಮದೇ ಸ್ಟೈಲ್ ಒಳಗ ಸುವೇಂದು ಅಧಿಕಾರಿ ಹೇಳಿದ್ರು ಡೆಲ್ಲಿ ಒಳಗೆ ನಡೆದಿರೋ ಪ್ರತಿಭಟನೆ ಯಾವ ರೀತಿ ಪ್ರತಿಭಟನೆ ತರ ಕಾಣಿಸುತ್ತಾ, ಆಂಟಿ ನ್ಯಾಷನಲ್ಗಳು ತುಂಬಿಕೊಂಡಾರ. ಅದಷ್ಟೇ ಅಲ್ಲ, ಪ್ರಧಾನಮಂತ್ರಿ, ಶಿಕ್ಷಣ ಸಚಿವರು, ಸರ್ಕಾರ ಇದ್ಯಾವುದನ್ನು ಲೆಕ್ಕಿಸದೆ ಕೆಟ್ಟ ಮಾತುಗಳು, ಕೆಟ್ಟ ಭಾಷೆಯಿಂದ ಅವರನ್ನ ನಿಂದಿಸ್ತಿದ್ದಾರೆ. ಈ ರೀತಿಯಾದಂಥ ಸೌಂಡ್ ಪೊಲ್ಯೂಷನ್ ಕೋಲ್ಕತ್ತಾದಾಗ ನಡೆಯೋದಿಲ್ಲ. ಏನೇ ಮಾಡ್ತೀನಿ ಅಂತ ತಿಪ್ಪರ್ಲಾಗ ಹಾಕಿದ್ರು ನಾ ಬಿಡೋದಿಲ್ಲ. ಇಲ್ಲಿರುವ ಬಿಜೆಪಿ ಸರ್ಕಾರ ಅದಕ್ಕೆ ಯಾವುದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳಿದ್ರು. ಇಷ್ಟು ಹೇಳಿದ ಮೇಲೆ ಸುವೇಂದು ಅಧಿಕಾರಿ ತಾವು ಮಾತಾಡಿದ್ದು ಮಾತಿನಂತೆ ನಿಂತ್ಕೊಂಡ್ರು. ಯಾವ ರೀತಿ ತಮ್ಮ ಸ್ಟೈಲ್ ಒಳಗೆ ಅನೌನ್ಸ್ ಮಾಡಿದ್ರೋ ಅದೇ ರೀತಿ ಅವರ ಪೊಲೀಸರು ಈ ಕೆಲಸವನ್ನ ಮಾಡಿರುವಂಥ ಸುಳ್ಳು ಪ್ರತಿಭಟನಾಕಾರರನ್ನ ದೊಂಬಿ ಸೃಷ್ಟಿ ಮಾಡ್ತಿದ್ದಂಥ ಮನುಷ್ಯರನ್ನ ಹಿಡಿದು ಎಳ್ಕೊಂಡು ಹೊಂಟಾರ. ನೀವು ಬೇರೆ ಬೇರೆ ರಾಜ್ಯದಾಗ ಪೊಲೀಸರು ಅರೆಸ್ಟ್ ಮಾಡಿ ಜೀಪ್ ಹತ್ತಿಸ್ಕೊಂಡು ಕರ್ಕೊಂಡು ಹೋಗೋದು ನೋಡಿರಿ, ಯೋಗಿ ಸರ್ಕಾರದಾಗ ಡ್ರಿಲ್ ಮಾಡೋದು ನೋಡಿರಿ. ಆದ್ರೆ ಸುವೇಂದು ಸ್ಟೈಲ್ ಒಳಗ ಪರೇಡ್ ಮಾಡೋದು ನೋಡಿರ್ತೀರಿ. ಇದೇ ರೀತಿ ಪರೇಡನ್ನ ಮಾಡಿಸ್ಕೊಂಡು ಪ್ರತಿಭಟನೆ ಹೆಸರೊಳಗ ಅರಾಜಕತೆ ಸೃಷ್ಟಿ ಮಾಡಬೇಕು ಅಂತ ಹೊರಟಿದ್ದವ್ರನ್ನ ರೋಡ್ ಮೇಲೆ ಪರೇಡ್ ಮಾಡ್ಕೋತ ಸುವೇಂದು ಅಧಿಕಾರಿಯವರ ಸರ್ಕಾರದ ಸ್ಟೈಲ್ ಒಳಗೆ ಪರೇಡ್ ಮಾಡ್ಕೋತ ಕರ್ಕೊಂಡು ಹೋದ್ರು. ಇದು ಏನನ್ನ ಸೂಚಿಸಿದ್ರು ಅಂದ್ರ, ನಮ್ಮ ಸರ್ಕಾರದಾಗ ಈ ರೀತಿಯ ಕಾಕ್ರೋಚ್ಗಳು, ಸೊಳ್ಳೆಗಳು ಯಾವುದೂ ನಡೆಯೋದಿಲ್ಲ, ಅರಾಜಕತೆಗೆ ಇಲ್ಲಿ ಜಾಗ ಇಲ್ಲ ಅನ್ನೋದನ್ನ ಸುವೇಂದು ಅಧಿಕಾರಿ ಅವರು ತೋರಿಸಿಕೊಟ್ರು. ಒಟ್ನಾಗ ಬೇರೆ ಬೇರೆ ರಾಜ್ಯದ ಪೊಲೀಸರು ಯಾವ ರೀತಿಯಾಗಿ ಅದನ್ನ ನಿಭಾಯಿಸಿದ್ರು ಅನ್ನೋದಕ್ಕಿಂತ ಪಶ್ಚಿಮ ಬಂಗಾಳದಾಗ ಈಗ ತಾನೇ ಸರ್ಕಾರ ರಚನೆ ಮಾಡಿರುವಂತಹ ಬಿಜೆಪಿ ಸರ್ಕಾರದ ಮುಖ್ಯವಾಗಿ ಸುವೇಂದು ಅಧಿಕಾರಿ ಅವರು ಎಷ್ಟು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ರು ಅನ್ನೋದನ್ನ ಮೆಚ್ಚುವಂಥದ್ದೈತಿ. ಯಾಕಂದ್ರ ಡೆಲ್ಲಿ ಒಳಗೆ ಆದಂಥ ಘಟನೆ ವೆಸ್ಟ್ ಬೆಂಗಾಲ್ನೊಳಗೆ ಆಗುತ್ತಾ ಅನ್ನೋ ಮಾತುಗಳಿದ್ವು. ಅಲ್ಲಿ ಮತಾಂಧ ಮನಸ್ಥಿತಿಗಳು, ಕಮ್ಯುನಿಸ್ಟರು ಎಲ್ಲ ರೀತಿಯ ಪ್ಲಾನನ್ನು ಮಾಡಿಕೊಂಡು ರೆಡಿ ಇದ್ದಾರು ಅನ್ನಕತ್ತಿದ್ರು. ಆದ್ರೆ ಸುವೇಂದು ಅಧಿಕಾರಿಯವರು, ಅವರ ಪೊಲೀಸರು ಎಷ್ಟು ಕರೆಕ್ಟಾಗಿ ಅದನ್ನ ಟೈಮ್ಗೆ ತಕ್ಕಂಗ ನಿಭಾಯಿಸಿದ್ರು.